ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ವಿಷಯವಾರು ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲೇ ನೋಡ್ತೀವಿ. ವಿಶೇಷವಾಗಿ ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 15ರಿಂದ 20 ಕ್ವಶನ್ಗಳನ್ನು ಕೇಳಿರೋದನ್ನು ನಾವು ಕಾಣ್ತೇವೆ. ಈ ಒಂದು ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂತೆ ಒಂದೇ ಒಂದು ಪುಸ್ತಕದಲ್ಲಿ ಸಮಗ್ರವಾಗಿ ವಿಷಯ ವಸ್ತುವನ್ನು ಕ್ರೋಢೀಕರಣ ಮಾಡಿ ಈ ಪುಸ್ತಕವನ್ನು ರಚನೆ ಮಾಡಿದಂಥ ಎ ವಿ ಹಿರೇಮಠ ಅವರು ನಿಜವಾಗ್ಲೂ ಸ್ಪರ್ಧಾರ್ಥಿಗಳಿಗೆ ಒಂದು ಅತ್ಯುತ್ತಮ ಸಂಪನ್ಮೂಲವನ್ನು ಕೈಗಿಡ್ತಾ ಇದ್ದಾರೆ. ಈ ಒಂದು ಕೃತಿ ಅದು ವಿಶೇಷವಾಗಿ 616 ಪುಟಗಳನ್ನು ಒಳಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಕಂಟೆಂಟಲ್ಲಿ ನೋಡಿ, ಕರ್ನಾಟಕದ ಇತಿಹಾಸ ಒಟ್ಟು 15 ಚಾಪ್ಟರ್ ಇದೆ. ಅದರಲ್ಲಿ ಶಾತವಾಹನರು, ಬನವಾಸಿ ಕದಂಬರು, ತಲಕಾಡಿನ ಗಂಗರು ಒಳಗೊಂಡಂತೆ ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯ, ಮೈಸೂರು ಮನೆತನ, ಅದೇ ರೀತಿ ಕರ್ನಾಟಕ ಸ್ವಾತಂತ್ರ್ಯ ಸಂಗ್ರಾಮ, ಏಕೀಕರಣ, ಇತ್ತೀಚೆಗೆ ಪ್ರಸ್ತುತ ಕಾಲಘಟ್ಟಕ್ಕೆ ಸಂಬಂಧಿಸಿದಂತೆ ಆಧುನಿಕ ಕರ್ನಾಟಕ ಇತಿಹಾಸ 2021ರವರೆಗೂ ಕೂಡ ಆ ಕರ್ನಾಟಕ ಇತಿಹಾಸದ ಭಾಗ ಒಳಗೊಂಡಿದೆ. ಅದೇ ರೀತಿಯಾಗಿ ಪ್ರಾಚೀನ ಭಾರತದ ಇತಿಹಾಸ ಒಟ್ಟು 13 ಚಾಪ್ಟ್ರು. ಅದರಲ್ಲಿ ಪ್ರಮುಖವಾಗಿ ಇತಿಹಾಸದ ಮೂಲಾಧಾರ, ಶಿಲಾಯುಗ ಸಂಸ್ಕೃತಿ, ಸಿಂಧು ಬಯಲು ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆ, ಹೊಸ ಮತಗಳ ಉದಯ, ಹಾಗೆ ವಿದೇಶಿ ದಾಳಿಗಳು, ಮೌರ್ಯ ಸಾಮ್ರಾಜ್ಯ, ಮೌರ್ಯ ನಂತರ ಕುಶಾನರು, ಗುಪ್ತ ಸಾಮ್ರಾಜ್ಯ, ವರ್ಧನರು, ಪಲ್ಲವರು ಹಾಗೂ ಮತ್ತು ತಂಜಾವೂರಿನ ಚೋಳರು, ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಇನ್ನು ಮಧ್ಯಕಾಲೀನ ಭಾರತಕ್ಕೆ ಬಂದರೆ ರಜಪೂತರು, ಉತ್ತರ ಭಾರತದ ಮೇಲೆ ಮುಸ್ಲಿಂ ದಾಳಿಗಳು, ದೆಹಲಿ ಸುಲ್ತಾನರು, ಮೊಘಲ ಸಾಮ್ರಾಜ್ಯ, ಮರಾಠರು, ಸೂಫಿ ಮತ್ತು ಭಕ್ತಿ ಚಳವಳಿ, ಇಷ್ಟೆಲ್ಲ ಅಂಶಗಳನ್ನು ವಿಶ್ಲೇಷಣಾತ್ಮಕವಾಗಿ ಕೊಡಲಾಗಿದೆ. ಹಾಗಾಗಿ ಮತ್ತೆ ಜೊತೆಗೆ ಆಧುನಿಕ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಬಂದರೆ ಯುರೋಪಿಯನ್ನರ ಆಗಮನ, ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯ, ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು, ಗವರ್ನರ್ಗಳು ಮತ್ತು ವೈಸರಾಯರ ಆಡಳಿತ, ರೈತ ಚಳವಳಿ ಮತ್ತು ಬುಡಕಟ್ಟು ದಂಗೆಗಳು, ಬ್ರಿಟಿಷ್ ಆಡಳಿತದ ಪ್ರಭಾವಗಳು, ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆಗಳು, ಹೀಗೆ ಒಟ್ಟು 7 ಚಾಪ್ಟರನ್ನು ಒಳಗೊಂಡಿದೆ. ಇನ್ನು 5ನೇ ಪೋರ್ಷನ್ನಿಗೆ ಬಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟ ಅಂತೇಳಿ ಸಪ್ರೇಟ್ ಒಂದು ಪೋರ್ಷನ್ನೇ ಮಾಡಲಾಗಿದೆ. ಇತಿಹಾಸದ ಸ್ಪರ್ಧಾತ್ಮಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಪುಸ್ತಕಗಳನ್ನು ನಾವು ಅವಲೋಕನ ಮಾಡಿದಾಗ ಪ್ರತ್ಯೇಕವಾಗಿ ಈ ಸ್ವಾತಂತ್ರ್ಯ ಹೋರಾಟದ ಪಾರ್ಟನ್ನು ಪ್ರತ್ಯೇಕವಾಗಿ ಯಾವ ಪುಸ್ತಕದಲ್ಲಿ ಕೊಟ್ಟಿಲ್ಲ. ಇಲ್ಲಿ ವಿಶೇಷವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಕೇಳೋದ್ರಿಂದ ಹಾಗಾಗಿ ಪ್ರತ್ಯೇಕ ವಿಭಾಗ ಮಾಡಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ಸ್ವಾತಂತ್ರ್ಯ ಚಳವಳಿ, ಸ್ವಾತಂತ್ರ್ಯ ನಂತರದ ಭಾರತ, ಈ 4 ಚಾಪ್ಟರ್ಗಳನ್ನು ಮಾಡಿ ಒಂದು ಪೋರ್ಷನ್ ಮಾಡಲಾಗಿದೆ. ಇದು ಪರೀಕ್ಷಾ ದೃಷ್ಟಿಯಿಂದ ವಿಶ್ಲೇಷಣಾತ್ಮಕವಾಗಿ ಹೆಚ್ಚು ಮಾಹಿತಿಯನ್ನು ಇದು ಒಳಗೊಂಡಿದೆ. ಇನ್ನು 5ನೇ ಪೋರ್ಷನ್ನಿಗೆ ಬಂದರೆ ಸಂಕ್ಷಿಪ್ತವಾಗಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಪ್ರಪಂಚದ ಇತಿಹಾಸವನ್ನು ಇದರಲ್ಲಿ ಕೊಡಲಾಗಿದೆ. ಅಂದರೆ ಇದರಲ್ಲಿ ಪ್ರಾಚೀನ ನಾಗರಿಕತೆಗಳು, ಭೌಗೋಳಿಕ ಅನ್ವೇಷಣೆಗಳು, ಪುನರುಜ್ಜೀವನ, ಮತ ಸುಧಾರಣೆ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸ್ ಕ್ರಾಂತಿ, ಇಟಲಿ ಕ್ರಾಂತಿ, ಜರ್ಮನಿ ಏಕೀಕರಣ, ರಷ್ಯಾ ಕ್ರಾಂತಿ, ಜಾಗತಿಕ ಯುದ್ಧಗಳು, ವಿಶ್ವಸಂಸ್ಥೆ, ಹೀಗೆ ಎಲ್ಲ ಅಂಶಗಳನ್ನು ಇದು ಒಳಗೊಂಡಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇದು ಸ್ಪರ್ಧಾತ್ಮಕ ಪುಸ್ತಕದ ಅನ್ನೋದಕ್ಕಿಂತ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೇವಿಗೆ ಸ್ಪರ್ಧಾತ್ಮಕ ಬೆಳಕು, ಪರೀಕ್ಷೆಗಳ ಬೆಳಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪುಸ್ತಕವನ್ನು ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾಯಿದ್ದೆ.